ಓಂ ಶಾಂತಿ. ಶಿವಭಗವಾನ್ ವಾಚ. ಪ್ರಾತಃ ಮುರುಳಿ ದಿನಾಂಕ 19/12/2020. ಪಾಬ್ದಾದ ಮಧುಬನ್. ಮಧುರ ಮಕ್ಕಳೇ, ನಿಮ್ಮ ಪ್ರತಿಜ್ಞೆ ಆಗಿದೆ, ಯಾವಾಗ ತಾವು ಬರುತ್ತೀರೋ ಆಗ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು. ಈಗ ತಂದೆಯು ನಿಮಗೆ ಪ್ರತಿಜ್ಞೆಯನ್ನು ನೆನಪು ತರಿಸಲು ಬಂದಿದ್ದಾರೆ. ಪ್ರಶ್ನೆ: ಯಾವ ಮುಖ್ಯ ವಿಶೇಷತೆಯ ಕಾರಣ ಕೇವಲ ದೇವತೆಗಳಿಗೆ ಮಾತ್ರವೇ ಪೂಜ್ಯರು ಎಂದು ಹೇಳಬಹುದು? ಉತ್ತರ: ದೇವತೆಗಳ ವಿಶೇಷತೆ ಏನೆಂದರೆ ಅವರು ಎಂದೂ ಕೂಡ ಯಾರನ್ನೂ ನೆನಪು ಮಾಡುವುದಿಲ್ಲ. ತಂದೆಯನ್ನಾಗಲಿ ಯಾರದೇ ಚಿತ್ರಗಳನ್ನಾಗಲಿ ನೆನಪು ಮಾಡುವುದಿಲ್ಲ. ಆದ್ದರಿಂದ ಅವರಿಗೆ ಪೂಜ್ಯರು ಎಂದು ಹೇಳಲಾಗುತ್ತದೆ. ಸತ್ಯಯುಗದಲ್ಲಿ ಸದಾ ಸುಖವೇ ಸುಖವಿರುತ್ತದೆ. ಆದ್ದರಿಂದ ಯಾರನ್ನೂ ನೆನಪು ಮಾಡುವ ಅವಶ್ಯಕತೆ ಇಲ್ಲ. ನೀವೀಗ ಒಬ್ಬ ತಂದೆಯ ನೆನಪಿನಿಂದ ಇಂತಹ ಪೂಜ್ಯರು ಪಾವನರು ಆಗುತ್ತೀರಾ. ನಂತರ ಸತ್ಯಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ಈಗ ಆತ್ಮಿಕ ಆತ್ಮ ಎಂದಂತೂ ಹೇಳುವುದಿಲ್ಲ. ರೂಹು ಅಥವಾ ಆತ್ಮ ಎರಡೂ ಶಬ್ದಗಳು ಒಂದೇ ಮಾತಾಗಿದೆ. ಆತ್ಮಿಕ ಮಕ್ಕಳ ಪ್ರತಿಯಾಗಿ ತಂದೆಯು ತಿಳಿಸುತ್ತಾರೆ, ಮೊದಲು ಎಂದೂ ಕೂಡ ಆತ್ಮಗಳಿಗೆ ಪರಮಪಿತ ಪರಮಾತ್ಮನು ಜ್ಞಾನವನ್ನು ತಿಳಿಸಿಲ್ಲ. ಈಗ ಸ್ವಯಂ ತಂದೆಯೇ ತಿಳಿಸುತ್ತಾರೆ, ನಾನು ಒಂದು ಬಾರಿ ಮಾತ್ರ ಕಲ್ಪದ ಪುರುಷೋತ್ತಮ ಸಂಘಮೇಘದಲ್ಲಿ ಬರುತ್ತೇನೆ. ಇಡೀ ಕಲ್ಪದಲ್ಲಿ ಸಂಘಮೇಘದ ವಿನಃ ತಂದೆಯು ಎಂದೂ ಬರುವುದಿಲ್ಲ. ಈ ಮಾತನ್ನು ಮತ್ಯಾರೂ ಹೇಳಲು ಸಾಧ್ಯವಿಲ್ಲ. ತಂದೆಯು ಸಂಘಮೇಘದಲ್ಲಿಯೇ ಬರುತ್ತಾರೆ. ಯಾವಾಗ ಭಕ್ತಿಯು ಪೂರ್ಣವಾಗುತ್ತದೆ ಆಗ ತಂದೆಯು ಪುನಃ ಮಕ್ಕಳಿಗೆ ಜ್ಞಾನವನ್ನು ಕೊಡಲು ಬರುತ್ತಾರೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇದು ಕೆಲವು ಮಕ್ಕಳಿಗೆ ಬಹಳ ಕಷ್ಟ ಎನಿಸುತ್ತದೆ. ಆದರೆ ಇದು ಅತಿ ಸಹಜವಾಗಿದೆ. ಆದರೆ ಬುದ್ಧಿಯಲ್ಲಿ ಸರಿಯಾಗಿ ಕುಳಿತುಕೊಳ್ಳುವುದಿಲ್ಲ. ಆದ್ದರಿಂದ ತಂದೆಯು ಮತ್ತೆ ಮತ್ತೆ ತಿಳಿಸುತ್ತಿರುತ್ತಾರೆ. ಎಷ್ಟು ತಿಳಿಸಿದರೂ ಕೂಡ ತಾವು ಮಕ್ಕಳು ತಿಳಿದುಕೊಳ್ಳುವುದೇ ಇಲ್ಲ. ಶಾಲೆಯಲ್ಲಿ ಶಿಕ್ಷಕರು 12 ತಿಂಗಳವರೆಗೆ ಓದಿಸುತ್ತಾರೆ. ಆದರೂ ಸಹ ಕೆಲವರು ಅನುತ್ತೀರ್ಣರಾಗಿ ಬಿಡುತ್ತಾರೆ. ಈ ಬೇಹದ್ದಿನ ತಂದೆಯೂ ಸಹ ಪ್ರತಿನಿತ್ಯ ಮಕ್ಕಳಿಗೆ ಓದಿಸುತ್ತಾರೆ. ಆದರೂ ಸಹ ಕೆಲವರಿಗೆ ಧಾರಣೆಯಾಗುತ್ತದೆ, ಕೆಲವರು ಮರೆತು ಹೋಗುತ್ತಾರೆ. ಇದೇ ಮುಖ್ಯ ಮಾತನ್ನ ತಿಳಿಸಲಾಗುತ್ತದೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂಬ ಮಾತನ್ನು ತಿಳಿಸಲಾಗುತ್ತದೆ. ನನ್ನೊಬ್ಬನನ್ನೇ ನೆನಪು ಮಾಡಿ, ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಮಾತ್ರವೇ ಹೇಳಲು ಸಾಧ್ಯ. ತಂದೆ ಹೇಳುತ್ತಾರೆ, ಮತ್ಯಾವ ಮನುಷ್ಯ ಮಾತ್ರರನ್ನು ನೆನಪು ಮಾಡಬೇಡಿ. ಮತ್ಯಾವ ಮನುಷ್ಯ ಮಾತ್ರರೂ ಕೂಡ ಈ ರೀತಿ ಹೇಳಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಒಂದು ಬಾರಿ ಮಾತ್ರವೇ ಬರುತ್ತೇನೆ. ಒಂದೇ ಬಾರಿ ತಾವು ಮಕ್ಕಳಿಗೆ ತಿಳಿಸುತ್ತೇನೆ. ಕಲ್ಪದ ನಂತರ ಮತ್ತೆ ಸಂಘಮೇಘದಲ್ಲಿಯೇ ತಾವು ಮಕ್ಕಳಿಗೆ ತಿಳಿಸುತ್ತೇನೆ. ನೀವೇ ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ? ಈ ಜ್ಞಾನವನ್ನು ಮತ್ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಪ್ರಜಾಪಿತ ಬ್ರಹ್ಮನ ಮುಖ ವಂಶಾವಳಿಯಾದ ನೀವು ಬ್ರಾಹ್ಮಣರು ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಾ? ತಮಗಂತೂ ಗೊತ್ತಿದೆ, ಕಲ್ಪದ ಮೊದಲು ಸಹ ತಂದೆಯು ಈ ಸಂಘಮೇಘದಲ್ಲಿ ಜ್ಞಾನವನ್ನು ತಿಳಿಸಿದ್ದರು. ಅದು ನೀವು ಬ್ರಾಹ್ಮಣರದೇ ಪಾತ್ರವಾಗಿದೆ. ಈ ವರ್ಣಗಳಲ್ಲಿಯೂ ಅವಶ್ಯವಾಗಿ ಸುತ್ತಬೇಕಾಗಿದೆ. ಅನ್ಯ ಧರ್ಮದವರು ಈ ವರ್ಣಗಳಲ್ಲಿ ಬರುವುದಿಲ್ಲ. ಭಾರತವಾಸಿಗಳೇ ಈ ವರ್ಣಗಳಲ್ಲಿ ಬರುತ್ತಾರೆ. ಭಾರತವಾಸಿಗಳೇ ಬ್ರಾಹ್ಮಣರಾಗುತ್ತಾರೆ. ಆದ್ದರಿಂದ ತಂದೆಯು ಭಾರತದಲ್ಲಿಯೇ ಬರಬೇಕಾಗುತ್ತದೆ. ನೀವು ಪ್ರಜಾಪಿತ ಬ್ರಹ್ಮನ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ನಂತರ ದೇವತೆಗಳು, ಕ್ಷತ್ರಿಯರು ಯಾರೂ ಕೂಡ ಆಗುವುದಿಲ್ಲ. ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತೇನೆ. ನಂತರ ಈ ದೇವತೆಗಳಾಗುತ್ತೀರಾ. ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಯಾವಾಗ ಕಲೆಗಳು ಕಡಿಮೆ ಆಗುತ್ತದೆ ಅವರಿಗೆ ಕ್ಷತ್ರಿಯರು ಎಂದು ಹೇಳಲಾಗುತ್ತದೆ. ತಾನಾಗಿಯೇ ಕ್ಷತ್ರಿಯರಾಗುತ್ತಾರೆ. ತಂದೆಯು ಬಂದು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ಮತ್ತೆ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ, ನಂತರ ಅವರೇ ಕ್ಷತ್ರಿಯರಾಗುತ್ತಾರೆ. ಒಬ್ಬರೇ ತಂದೆಯು 3 ಧರ್ಮಗಳನ್ನು ಈಗ ಸ್ಥಾಪನೆ ಮಾಡುತ್ತಾರೆ. ಸತ್ಯಯುಗ ಹಾಗೂ ತ್ರೇತಾಯುಗದಲ್ಲಿ ಬರುತ್ತಾರೆ ಎಂದಲ್ಲ. ಮನುಷ್ಯರು ಇದನ್ನು ತಿಳಿಯದ ಕಾರಣ ಸತ್ಯ ಹಾಗೂ ತ್ರೇತಾಯುಗದಲ್ಲಿ ಬರುತ್ತಾರೆ ಎಂದು ಹೇಳಿಬಿಡುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ನಾನು ಯುಗ ಯುಗದಲ್ಲಿಯೂ ಬರುವುದಿಲ್ಲ. ನಾನು ಕಲ್ಪದ ಸಂಘಮೇಘದಲ್ಲಿ ಒಂದು ಬಾರಿ ಮಾತ್ರವೇ ಬರುತ್ತೇನೆ. ಅದು ಪ್ರಜಾಪಿತ ಬ್ರಹ್ಮನ ಮೂಲಕ ನಿಮ್ಮನ್ನು ನಾನೇ ಬ್ರಾಹ್ಮಣರನ್ನಾಗಿ ಮಾಡಿಕೊಳ್ಳುತ್ತೇನೆ. ನಾನು ಪರಮಧಾಮದಿಂದ ಬರುತ್ತೇನೆ. ಒಳ್ಳೆಯದು. ಬ್ರಹ್ಮನು ಎಲ್ಲಿಂದ ಬರುವರು? ಬ್ರಹ್ಮರವರು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ನಾನು ತೆಗೆದುಕೊಳ್ಳುವುದಿಲ್ಲ.
ಬ್ರಹ್ಮ ಸರಸ್ವತಿಯೇ ವಿಷ್ಣುವಿನ 2 ರೂಪ. ಲಕ್ಷ್ಮೀನಾರಾಯಣರಾಗುತ್ತಾರೆ. ಅವರೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. ಮತ್ತೆ ಅವರದೇ ಬಹಳ ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡಿ ಇವರನ್ನು ಬ್ರಹ್ಮನನ್ನಾಗಿ ಮಾಡುತ್ತೇನೆ. ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಡುತ್ತೇನೆ. ಇದು ಇವರ ಮೊದಲಿನ ಹೆಸರಲ್ಲ. ಮಕ್ಕಳ ಜನ್ಮವಾದಾಗ ಜನ್ಮದಿನವನ್ನು ಆಚರಿಸುತ್ತಾರೆ. ಇವರ ಜನ್ಮಪತ್ರಿಯ ಹೆಸರಂತೂ ಲೇಖ್ರಾಜ್ ಎಂದಾಗಿತ್ತು. ಅದು ಬಾಲ್ಯದ ಹೆಸರು. ಈಗ ಹೆಸರನ್ನು ಬದಲಾಯಿಸಲಾಗಿದೆ. ಸಂಗಮಯುಗದಲ್ಲಿ ತಂದೆಯು ಬಂದು ಇವರಲ್ಲಿ ಪ್ರವೇಶ ಮಾಡಿದ್ದಾರೆ. ಯಾವಾಗ ಇವರು ವಾನಪ್ರಸ್ಥ ಸ್ಥಿತಿಯಲ್ಲಿರುತ್ತಾರೋ ಆಗ ಹೆಸರನ್ನು ಬದಲಾಯಿಸಲಾಗುತ್ತದೆ. ಆ ಸನ್ಯಾಸಿಗಳಂತೂ ಮನೆಮಠವನ್ನು ಬಿಟ್ಟು ಹೋಗುತ್ತಾರೆ. ಆಗ ಹೆಸರು ಬದಲಾಗುತ್ತದೆ. ಇವರಂತೂ ಮನೆಯಲ್ಲಿಯೇ ಇರುತ್ತಾರೆ. ಇವರ ಹೆಸರನ್ನು ಬ್ರಹ್ಮ ಎಂದು ಇಡಲಾಗಿದೆ. ಏಕೆಂದರೆ ಬ್ರಾಹ್ಮಣರು ಬೇಕಲ್ಲವೇ? ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡು ಪವಿತ್ರ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ಪವಿತ್ರರನ್ನಾಗಿ ಮಾಡಲಾಗುತ್ತದೆ. ನೀವು ಜನ್ಮದಿಂದಲೇ ಪವಿತ್ರರಾಗಿದ್ದೀರಿ ಎಂದಲ್ಲ. ನಿಮಗೆ ಪವಿತ್ರರಾಗುವಂತಹ ಶಿಕ್ಷಣ ಇಲ್ಲಿ ಸಿಗುತ್ತದೆ. ಹೇಗೆ ಪವಿತ್ರರಾಗುವುದು? ಇದು ಮೂಲ ಮುಖ್ಯ ಮಾತಾಗಿದೆ. ನಿಮಗೆ ಈಗ ತಿಳಿದಿದೆ, ಭಕ್ತಿ ಮಾರ್ಗದಲ್ಲಿ ಯಾರೊಬ್ಬರೂ ಪೂಜ್ಯರಿರಲು ಸಾಧ್ಯವಿಲ್ಲ. ಮನುಷ್ಯರು ಕುರು ಮೊದಲಾದವರಿಗೆ ತಲೆಬಾಗುತ್ತಾರೆ. ಏಕೆಂದರೆ ಅವರು ಮನೆಮಠವನ್ನು ಬಿಟ್ಟು ಪವಿತ್ರರಾಗುತ್ತಾರೆ. ಬಾಕಿ ಅವರಿಗೆ ಪೂಜ್ಯರೆಂದು ಹೇಳುವುದಿಲ್ಲ. ಯಾರು ಯಾರನ್ನೂ ನೆನಪು ಮಾಡುವುದಿಲ್ಲವೋ ಅವರಿಗೆ ಪೂಜ್ಯರು ಎಂದು ಹೇಳಲಾಗುತ್ತದೆ. ಸನ್ಯಾಸಿಗಳಾದರೂ ಬ್ರಹ್ಮತತ್ವವನ್ನು ನೆನಪು ಮಾಡುತ್ತಾರೆ, ಪ್ರಾರ್ಥನೆ ಮಾಡುತ್ತಾರಲ್ಲವೇ? ಸತ್ಯಯುಗದಲ್ಲಿ ದೇವಿ ದೇವತೆಗಳು ಯಾರನ್ನೂ ನೆನಪು ಮಾಡುವುದಿಲ್ಲ. ಈಗ ತಂದೆಯು ತಿಳಿಸುತ್ತಾರೆ, ನೀವು ಒಬ್ಬರನ್ನೂ ನೆನಪು ಮಾಡಬೇಕಾಗಿದೆ. ಅದಂತೂ ಭಕ್ತಿಯಾಗಿದೆ. ನೀವಾತ್ಮಗಳು ಇಲ್ಲಿ ಗುಪ್ತವಾಗಿದ್ದೀರಾ? ನನ್ನೊಬ್ಬನನ್ನೇ ನೆನಪು ಮಾಡಬೇಕಾಗಿದೆ. ಆತ್ಮವನ್ನು ಯಥಾರ್ಥ ರೀತಿಯಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಸತ್ಯಯುಗ ಹಾಗೂ ತ್ರೇತಾಯುಗದಲ್ಲಿ ಶರೀರಧಾರಿಗಳು ತಮ್ಮ ಹೆಸರಿನಿಂದ ಪಾತ್ರವನ್ನು ಅಭಿನಯಿಸುತ್ತಾರೆ. ಹೆಸರಿಲ್ಲದೆ ಪಾತ್ರಧಾರಿಗಳಾಗಲು ಸಾಧ್ಯವಿಲ್ಲ. ಎಲ್ಲಿಯೇ ಇರಲಿ ದೇಹಕ್ಕೆ ಅವಶ್ಯವಾಗಿ ಹೆಸರಿರುತ್ತದೆ. ಹೆಸರಿಲ್ಲದೆ ಪಾತ್ರವನ್ನು ಹೇಗೆ ಅಭಿನಯಿಸುತ್ತೀರಾ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಮಹಿಮೆ ಮಾಡುತ್ತಾರೆ. ಬಾಬಾ ತಾವು ಬಂದರೆ ನಾವು ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತೇವೆ ಎಂದು ಮಹಿಮೆ ಮಾಡುತ್ತಾ ಬಂದಿದ್ದೀರಾ. ನಮಗೆ ಬೇರೆ ಯಾರೂ ಇಲ್ಲ, ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು ಆತ್ಮವೇ ಹೇಳುತ್ತದೆ. ಭಕ್ತಿ ಮಾರ್ಗದಲ್ಲಿ ಯಾರೆಲ್ಲ ದೇಹಧಾರಿಗಳಿದ್ದಾರೆಯೋ, ಯಾರ ಹೆಸರುಗಳನ್ನು ಇಡಲಾಗುತ್ತದೆಯೋ ನಾವು ಅವರನ್ನು ಪೂಜಿಸುವುದಿಲ್ಲ. ಯಾವಾಗ ತಾವು ಬರುತ್ತೀರೋ ಆಗ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು ಹೇಳುತ್ತಾ ಬಂದಿದ್ದೀರಾ. ಆದರೆ ಯಾವಾಗ ಬರುತ್ತಾರೆ ಎಂಬುದು ತಿಳಿದುಕೊಂಡಿರಲಿಲ್ಲ. ಅನೇಕ ದೇಹಧಾರಿಗಳ ನಾಮಧಾರಿಗಳ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಯಾವಾಗ ಅರ್ಧಕಲ್ಪ ಭಕ್ತಿ ಪೂರ್ಣವಾಗುತ್ತದೆಯೋ ಆಗ ಶಿವ ತಂದೆಯು ಬರುತ್ತಾರೆ. ತಿಳಿಸುತ್ತಾರೆ, ನಾವು ನಿಮ್ಮ ವಿನಃ ಯಾರನ್ನೂ ನೆನಪು ಮಾಡುವುದಿಲ್ಲ, ತನ್ನ ದೇಹವನ್ನು ನೆನಪು ಮಾಡುವುದಿಲ್ಲ ಎಂದು ನೀವು ಜನ್ಮ ಜನ್ಮಾಂತರದಿಂದಲೂ ಹೇಳುತ್ತಾ ಬಂದಿದ್ದೀರಾ. ಆದರೆ ನನ್ನನ್ನು ಅರಿತುಕೊಂಡಿಲ್ಲ ಎಂದರೆ ನೆನಪು ಹೇಗೆ ಮಾಡುತ್ತೀರಾ? ಈಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ. ಏಕೆಂದರೆ ತಂದೆಯೇ ಪತಿತ ಪಾವನ ಆಗಿದ್ದಾರೆ. ಅವರನ್ನು ನೆನಪು ಮಾಡಿದರೆ ನೀವು ಪಾವನ ಸ್ತುತೋಪ್ರಧಾನರಾಗುತ್ತೀರಾ. ಸತ್ಯಯುಗ ಹಾಗೂ ತ್ರೇತಾಯುಗದಲ್ಲಿ ಭಕ್ತಿ ನಡೆಯುವುದಿಲ್ಲ. ನೀವು ತಂದೆಯನ್ನಾಗಲಿ ಯಾರದೇ ಚಿತ್ರಗಳನ್ನಾಗಲಿ ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಅಲ್ಲಿ ಸುಖವೇ ಸುಖವಿರುತ್ತದೆ. ನೀವು ಎಷ್ಟು ಸಮೀಪ ಬರತೊಡಗುತ್ತೀರೋ ಅಷ್ಟು ಕರ್ಮಾತೀತ ಸ್ಥಿತಿ ಆಗುತ್ತಾ ಹೋಗುವುದು. ಸತ್ಯಯುಗದಲ್ಲಿ ಹೊಸ ಜಗತ್ತು, ಹೊಸ ಮನೆಯಲ್ಲಿ ಬಹಳ ಖುಷಿ ಇರುತ್ತದೆ. ನಂತರ 25% ಹಳೆಯದಾದ ನಂತರ ಹೇಗೆ ಸ್ವರ್ಗವೇ ಮರೆತು ಹೋಗುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಿದ್ದಾರೆ, ಬಾಬಾ ನಾವು ತಮ್ಮವರೇ ಆಗುತ್ತೇವೆ, ತಮ್ಮಿಂದಲೇ ಕೇಳುತ್ತೇವೆ ಎಂದು ಮಹಿಮೆ ಮಾಡುತ್ತೀರಾ. ಅಂದ ಮೇಲೆ ಅವಶ್ಯವಾಗಿ ತಾವು ಪರಮಾತ್ಮನಿಗೆ ಹೇಳುತ್ತೀರಾ ತಾನೆ? ಆತ್ಮವು ಪರಮಾತ್ಮ ತಂದೆಗೆ ಹೇಳುತ್ತದೆ. ಆತ್ಮ ಪರಮಾತ್ಮ ತಂದೆಗೆ ಹೇಳುತ್ತದೆ. ಆತ್ಮವು ಅತಿ ಸೂಕ್ಷ್ಮ ಬಿಂದುವಾಗಿದೆ. ಅದನ್ನು ನೋಡಲು ದಿವ್ಯ ದೃಷ್ಟಿ ಬೇಕು. ಆತ್ಮದ ಧ್ಯಾನ ಮಾಡಲು ಸಾಧ್ಯವಿಲ್ಲ. ನಾವೆಲ್ಲ ಆತ್ಮಗಳು ಇಷ್ಟು ಸೂಕ್ಷ್ಮ ಬಿಂದುಗಳಾಗಿದ್ದೇವೆ ಎಂಬುದನ್ನು ತಿಳಿಯಬೇಕು. ಈ ರೀತಿ ತಿಳಿದು ನೆನಪು ಮಾಡುವುದು ಪರಿಶ್ರಮವಿದೆ. ಯಾರೂ ಸಹ ಆತ್ಮದ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಡುವುದಿಲ್ಲ. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಡುತ್ತಾರೆ. ಪರಮಾತ್ಮನನ್ನು ಕುರಿತು ಈ ಹೇಳಿಕೆ ಇದೆ, ಅವರು ಕೋಟಿ ಸೂರ್ಯ ತೇಜೋಮಯರಾಗಿದ್ದಾರೆ ಎಂದು. ಯಾರಿಗಾದರೂ ಸಾಕ್ಷಾತ್ಕಾರವಾದಾಗ ಅವರು ಬಹಳ ತೇಜೋಮಯ ಆಗಿದ್ದರು ಎಂದು ಹೇಳುತ್ತಾರೆ. ಏಕೆಂದರೆ ಮೊದಲಿನಿಂದ ಅದನ್ನೇ ಕೇಳಿದ್ದಾರೆ. ಯಾರ ಪ್ರತಿ ನೌದಾಭಕ್ತಿ ಮಾಡುತ್ತಾರೋ ಅವರನ್ನೇ ಸಾಕ್ಷಾತ್ಕಾರದಲ್ಲಿ ನೋಡುತ್ತಾರೆ. ಇಲ್ಲವೆಂದರೆ ವಿಶ್ವಾಸ ಕುಳಿತುಕೊಳ್ಳುವುದಿಲ್ಲ. ತಂದೆಯು ತಿಳಿಸುತ್ತಿದ್ದಾರೆ, ಆತ್ಮನನ್ನೇ ನೋಡಿಲ್ಲ ಎಂದರೆ ಪರಮಾತ್ಮನನ್ನು ಹೇಗೆ ನೋಡುವರು?
ಆತ್ಮನನ್ನು ಕಣ್ಣುಗಳಿಂದ ನೋಡಲು ಹೇಗೆ ಸಾಧ್ಯ? ಮತ್ತೆಲ್ಲರಿಗೂ ದೇಹದ ಚಿತ್ರವಿದೆ, ಹೆಸರಿದೆ. ಆದರೆ ಆತ್ಮ ಮಾತ್ರ ಬಿಂದುವಾಗಿದೆ, ಅತಿ ಸೂಕ್ಷ್ಮವಾಗಿದೆ. ಅದನ್ನು ಹೇಗೆ ನೋಡುವುದು? ಮನುಷ್ಯರು ಇದಕ್ಕಾಗಿ ಬಹಳ ಪ್ರಯತ್ನ ಪಡುತ್ತಾರೆ. ಆದರೆ ಈ ಸ್ಥೂಲ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಆತ್ಮಕ್ಕೆ ಜ್ಞಾನದ ಅವ್ಯಕ್ತ ಕಣ್ಣುಗಳು ಸಿಗುತ್ತಿವೆ. ನೀವೀಗ ತಿಳಿದುಕೊಂಡಿದ್ದೀರಾ? ನಾವೆಲ್ಲ ಆತ್ಮಗಳು ಅತಿ ಸೂಕ್ಷ್ಮವಾಗಿದ್ದೇವೆ. ನಾನು ಆತ್ಮದಲ್ಲಿ 84 ಜನ್ಮಗಳ ಪಾತ್ರವು ನಿಗದಿಯಾಗಿದೆ. ಅದನ್ನು ನಾನು ಪುನರಾವರ್ತಿಸಬೇಕಾಗಿದೆ. ಶ್ರೇಷ್ಠರನ್ನಾಗಿ ಮಾಡಿಕೊಳ್ಳಲು ತಂದೆಯ ಶ್ರೀಮತ ಸಿಗುತ್ತಿದೆ ಅಂದ ಮೇಲೆ ಆ ತಂದೆಯ ಶ್ರೀಮತನುಸಾರವಾಗಿ ನಡೆಯಬೇಕು. ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಆಹಾರ ಪಾನೀಯಗಳು ಮತ್ತು ಚಲನೆಯು ಬಹಳ ರಾಯಲ್ ಆಗಿರಬೇಕು. ನೀವು ದೇವತೆಗಳಾಗುತ್ತಿದ್ದೀರಾ. ದೇವತೆಗಳು ಸ್ವಯಂ ಪೂಜ್ಯರಾಗಿದ್ದಾರೆ. ಅವರು ಎಂದೂ ಯಾರಿಗೂ ಪೂಜೆ ಮಾಡುವುದಿಲ್ಲ. ಡಬಲ್ ಕಿರೀಟಧಾರಿಗಳಲ್ಲವೇ ಮತ್ತು ಪೂಜ್ಯರಲ್ಲವೇ? ಸತ್ಯುಗದಲ್ಲಿ ಯಾರನ್ನೂ ಕೂಡ ಪೂಜಿಸುವ ಅವಶ್ಯಕತೆ ಇಲ್ಲ. ಬಾಕಿ ಒಬ್ಬರು ಇನ್ನೊಬ್ಬರಿಗೆ ಗೌರವವಂತೂ ಅವಶ್ಯವಾಗಿ ಕೊಡಬೇಕಾಗಿದೆ. ಹೀಗೆ ನಮನ ಮಾಡುವುದಕ್ಕೆ ಗೌರವ ಎಂದು ಹೇಳಲಾಗುತ್ತದೆ. ಹೃದಯದಲ್ಲಿ ಅವರನ್ನು ನೆನಪು ಮಾಡುತ್ತಿರಬೇಕು. ತಂದೆಯನ್ನು ಮಾತ್ರವೇ ನೆನಪು ಮಾಡಬೇಕು. ಹೃದಯದಲ್ಲಿ ಅವರನ್ನು ನೆನಪು ಮಾಡಬೇಕು ಎಂದಲ್ಲ, ಗೌರವ ಕೊಡಲೇಬೇಕಾಗಿದೆ. ಹೀಗೆ ರಾಷ್ಟ್ರಪತಿ ಇದ್ದಾರೆ, ಎಲ್ಲರೂ ಅವರಿಗೆ ಗೌರವ ಕೊಡುತ್ತಾರೆ. ಏಕೆಂದರೆ ಅವರು ಉನ್ನತ ಪದವಿಯನ್ನು ಪಡೆದಿದ್ದಾರೆ ಎಂದು ಗೊತ್ತಿದೆ. ಆದರೆ ಅವರಿಗೆ ಪೂಜೆ ಮಾಡುವುದಲ್ಲ, ಗೌರವ ಕೊಡಬೇಕು. ತಂದೆಯು ತಿಳಿಸುತ್ತಾರೆ, ಈ ಜ್ಞಾನ ಮಾರ್ಗವು ಸಂಪೂರ್ಣ ಭಿನ್ನವಾದದ್ದಾಗಿದೆ. ಇದರಲ್ಲಿ ಕೇವಲ ತಮ್ಮನ್ನು ಆತ್ಮ ಎಂದು ತಿಳಿಯಬೇಕಾಗಿದೆ. ಇದನ್ನೇ ನೀವು ಮಕ್ಕಳು ಮರೆತು ಹೋಗಿದ್ದೀರಾ. ದೇಹದ ಹೆಸರನ್ನು ನೆನಪು ಮಾಡುತ್ತಾ ಇರುತ್ತೀರಾ. ಅವಶ್ಯವಾಗಿ ಹೆಸರಿನಿಂದಲೇ ಕೆಲಸ ಮಾಡಬೇಕಾಗಿದೆ. ಹೆಸರಿಲ್ಲದೆ ಅನ್ಯರನ್ನು ಹೇಗೆ ಕರೆಯುತ್ತೀರಾ? ಬಲೆ ನೀವು ಶರೀರಧಾರಿಯಾಗಿ ಪಾತ್ರವನ್ನು ಅಭಿನಯಿಸುತ್ತೀರಾ. ಆದರೆ ಬುದ್ಧಿಯಿಂದ ಶಿವತಂದೆಯನ್ನು ನೆನಪು ಮಾಡಬೇಕಾಗಿದೆ. ಕೃಷ್ಣನ ಭಕ್ತರು ನಾವು ಕೃಷ್ಣನನ್ನೇ ನೆನಪು ಮಾಡಬೇಕೆಂದು ತಿಳಿಯುತ್ತಾರೆ. ಎಲ್ಲಿ ನೋಡಿದರಲ್ಲಿ ಕೃಷ್ಣನೇ ಕೃಷ್ಣನಿದ್ದಾರೆ. ನಾನು ಕೃಷ್ಣ, ನೀವು ಕೃಷ್ಣ ಎಂದು ಹೇಳುತ್ತಾರೆ. ಅರೇ, ನಿಮ್ಮ ಹೆಸರು ಬೇರೆಯಾಗಿದೆ, ಅವರ ಹೆಸರೇ ಬೇರೆಯಾಗಿದೆ. ಅಂದ ಮೇಲೆ ಎಲ್ಲರೂ ಕೃಷ್ಣ ಆಗಲು ಹೇಗೆ ಸಾಧ್ಯ? ಎಲ್ಲರ ಹೆಸರು ಕೃಷ್ಣ ಎಂದು ಇಡಲು ಸಾಧ್ಯವಿಲ್ಲ. ಮನುಷ್ಯರಿಗೆ ಏನು ಬರುತ್ತದೆಯೋ ಅದನ್ನು ಹೇಳುತ್ತಿರುತ್ತಾರೆ. ಆಗ ತಂದೆಯು ತಿಳಿಸುತ್ತಿದ್ದಾರೆ, ಭಕ್ತಿ ಮಾರ್ಗದ ಎಲ್ಲ ಚಿತ್ರಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ. ಚಿತ್ರಗಳಿಗಂತೂ ನೀವು ಪತಿತ ಪಾವನ ಎಂದು ಹೇಳುವುದಿಲ್ಲ. ಹನುಮಂತ ಮೊದಲಾದವರು ಪತಿತ ಪಾವನರಲ್ಲ. ಅನೇಕ ಚಿತ್ರಗಳಿವೆ, ಯಾರೂ ಕೂಡ ಪತಿತ ಪಾವನರಲ್ಲ. ಯಾವುದೇ ದೇವಿ ಇತ್ಯಾದಿ ಯಾರಿಗೆ ಶರೀರವಿದೆಯೋ ಅವರಿಗೆ ಪತಿತ ಪಾವನ ಎಂದು ಹೇಳುವುದಿಲ್ಲ. 6-8 ಭುಜಗಳುಳ್ಳಂತಹ ದೇವಿಯರನ್ನು ಮಾಡಿಸುತ್ತಾರೆ. ಎಲ್ಲವೂ ತಮ್ಮ ಬುದ್ಧಿಯಿಂದ ಇವರು ಯಾರಾಗಿದ್ದಾರೆ ಎಂಬುದನ್ನಂತೂ ತಿಳಿದುಕೊಂಡಿಲ್ಲ. ಇವರು ಪತಿತ ಪಾವನ ತಂದೆಯ ಸಂತಾನರು, ಸಹಯೋಗಿಗಳಾಗಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ. ನಿಮ್ಮ ರೂಪವಂತೂ ಸಾಧಾರಣವಾಗಿದೆ. ಈ ದೇಹವು ವಿನಾಶವಾಗಿ ಬಿಡುತ್ತದೆ. ನಿಮ್ಮ ಚಿತ್ರಗಳು ಉಳಿಯುತ್ತವೆ ಎಂದಲ್ಲ, ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ವಾಸ್ತವದಲ್ಲಿ ದೇವಿಯರು ನೀವಾಗಿದ್ದೀರಾ. ಸೀತಾದೇವಿ ಅಥವಾ ಇಂತಹ ದೇವಿ ಎಂದು ಹೆಸರನ್ನಿಡುತ್ತಾರೆ. ರಾಮದೇವತ ಎಂದು ಹೇಳುವುದಿಲ್ಲ. ಇಂತಹ ದೇವಿ ಅಥವಾ ಶ್ರೀಮತಿ ಎಂದು ಹೇಳುತ್ತಾರೆ. ಆದರೆ ಇದು ತಪ್ಪಾಗಿದೆ. ಈಗ ಪಾವನರಾಗಲು ಪುರುಷಾರ್ಥ ಮಾಡಬೇಕಾಗಿದೆ. ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ತಾವೇ ಹೇಳುತ್ತೀರಾ. ಲಕ್ಷ್ಮೀನಾರಾಯಣರನ್ನಾಗಿ ಮಾಡಿ ಎಂದು ಹೇಳುವುದಿಲ್ಲ. ಪತಿತರಿಂದ ಪಾವನರನ್ನಾಗಿ ತಂದೆಯೇ ಮಾಡುತ್ತಾರೆ. ನರನಿಂದ ನಾರಾಯಣರನ್ನಾಗಿಯೂ ಕೂಡ ತಂದೆಯೇ ಮಾಡುತ್ತಾರೆ. ಪತಿತ ಪಾವನ ಎಂದು ನಿರಾಕರಣೆಗೆ ಹೇಳಲಾಗುತ್ತದೆ. ಸತ್ಯನಾರಾಯಣನ ಕಥೆಯನ್ನು ತಿಳಿಸುವರು. ಮತ್ತೆ ಬೇರೆಯದನ್ನಾಗಿ ತೋರಿಸಿದರೆ ಬಾಬಾ ಸತ್ಯನಾರಾಯಣನ ಕಥೆಯನ್ನು ಕೇಳಿ ಅಮರನ್ನಾಗಿ ಮಾಡಿ, ನರನಿಂದ ನಾರಾಯಣರನ್ನಾಗಿ ಮಾಡಿ ಎಂದು ಹೇಳುವುದಿಲ್ಲ. ಕೇವಲ ಬಂದು ಪಾವನರನ್ನಾಗಿ ಮಾಡಿ ಎಂದು ಹೇಳುತ್ತಾರೆ. ತಂದೆಯೇ ಸತ್ಯನಾರಾಯಣನ ಕಥೆಯನ್ನು ತಿಳಿಸಿ ಪಾವನರನ್ನಾಗಿ ಮಾಡುತ್ತಾರೆ. ಮತ್ತೆ ನೀವು ಅನ್ಯರಿಗೆ ಸತ್ಯ ಕಥೆಯನ್ನು ತಿಳಿಸುತ್ತೀರಾ. ಮತ್ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಾ. ಬಲೆ ನಿಮ್ಮ ಮನೆಯಲ್ಲಿ ಮಿತ್ರ ಸಂಬಂಧಿಗಳು, ಸಹೋದರ ಸಹೋದರಿಯರು ಮೊದಲಾದವರು ಇದ್ದಾರೆ. ಆದರೆ ಅವರೂ ಸಹ ತಿಳಿದುಕೊಂಡಿಲ್ಲ. ಹಾಗಾಗಿ ಅವರಿಗೂ ಸಹ ತಿಳಿಸಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಗೆ ನಮಸ್ತೆ. ಆತ್ಮಿಕ ಮಕ್ಕಳ ಕಡೆಯಿಂದ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರಾಗಿದೆ. ಮೊದಲನೇ ಪಾಯಿಂಟ್ಸ್, ಸ್ವಯಂ ನನ್ನ ಶ್ರೇಷ್ಠ ಮಾಡಿಕೊಳ್ಳಲು ತಂದೆಯು ಯಾವ ಶ್ರೀಮತ ನೀಡುತ್ತಿದ್ದಾರೋ ಅದರಂತೆಯೇ ನಡೆಯಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಆಹಾರ ಪಾನೀಯ ಚಲನೆ ಎಲ್ಲವೂ ಕೂಡ ರಾಯಲಾಗಿರಬೇಕು. ಎರಡನೇ ಪಾಯಿಂಟ್ಸು, ಒಬ್ಬರಿಗೊಬ್ಬರನ್ನ ನೆನಪು ಮಾಡಬಾರದು. ಅವರೆಲ್ಲ ದೇಹಧಾರಿಗಳು. ಆದರೆ ಗೌರವವನ್ನು ಖಂಡಿತ ಕೊಡಬೇಕಾಗಿದೆ.
ಪಾವನರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಮತ್ತು ಅನ್ಯರನ್ನು ಮಾಡಿಸಬೇಕಾಗಿದೆ. ವರದಾನ: ಸರ್ವ ಖಜಾನೆಗಳನ್ನು ಸಮಯದಲ್ಲಿ ಉಪಯೋಗಿಸಿ ನಿರಂತರ ಖುಷಿಯ ಅನುಭವ ಮಾಡುವಂತಹ ಅದೃಷ್ಟಶಾಲಿ ಆತ್ಮಗಳಾಗಿ. ವರದಾನದ ವಿಶ್ಲೇಷಣೆ: ಬಾಬ್ದಾದರವರ ಮೂಲಕ ಬ್ರಾಹ್ಮಣ ಜನ್ಮ ಆದ ತಕ್ಷಣವೇ ಇಡೀ ದಿನಕ್ಕಾಗಿ ಅನೇಕ ಶ್ರೇಷ್ಠ ಖುಷಿಯ ಖಜಾನೆ ಪ್ರಾಪ್ತಿಯಾಗುವುದು. ಆದ್ದರಿಂದ ನಿಮ್ಮ ಹೆಸರಲ್ಲಿಯೇ ಇಲ್ಲಿಯವರೆಗೆ ಅನೇಕ ಭಕ್ತರು ಅಲ್ಪಕಾಲದ ಖುಷಿಯಲ್ಲಿ ಬಂದುಬಿಡುತ್ತಾರೆ. ನಿಮ್ಮ ಜಡಚಿತ್ರಗಳನ್ನು ನೋಡಿ ಖುಷಿಯಿಂದ ನಾಟ್ಯವಾಡಲು ತೊಡಗುತ್ತಾರೆ. ಈ ರೀತಿ ನೀವೆಲ್ಲರೂ ಕೂಡ ಅದೃಷ್ಟಶಾಲಿ ಮಕ್ಕಳಾಗಿದ್ದೀರಾ. ಬಹಳ ಖಜಾನೆ ಸಿಕ್ಕಿದೆ, ಆದರೆ ಕೇವಲ ಸಮಯದಲ್ಲಿ ಉಪಯೋಗಿಸಿ. ಬೀಗದ ಕೈಯನ್ನು ಸಹ ಎದುರಿನಲ್ಲಿಟ್ಟುಕೊಳ್ಳಿ, ಅಂದರೆ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಸ್ಮೃತಿಯನ್ನು ಸ್ವರೂಪದಲ್ಲಿ ತನ್ನಿ. ಆಗ ನಿರಂತರ ಖುಷಿಯ ಅನುಭವ ಆಗುತ್ತಿರುತ್ತದೆ. ಶ್ಲೋಗನ್: ತಂದೆಯ ಶ್ರೇಷ್ಠ ಆಸೆಗಳ ದೀಪವನ್ನು ಬೆಳಗಿಸುವಂತಹವರೇ ಕುಲದೀಪಕರಾಗಿದ್ದಾರೆ. ತಂದೆಯ ಶ್ರೇಷ್ಠ ಆಸೆಗಳ ದೀಪವನ್ನು ಬೆಳಗಿಸುವಂತವರೇ ಕುಲದೀಪಕರು ಆಗಿರುವಿರಿ. ಅಚ್ಚ. ಓಂ ಶಾಂತಿ.